ನಾವು ಮತ್ತೆ ಸಶಕ್ತವಾಗಿ ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕು. ನಾನಿವತ್ತು ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ಡಾಕ್ಟರ್ ನಾಳೆ ಮಾಧ್ಯಮಗಳು ಹೇಳ್ತಾರೆ ಹರೀಶ್ ಪೂಂಜ್ ಅವರು ಹಿಂದೂ ರಾಷ್ಟ್ರದ ಘೋಷಣೆಯನ್ನು ಮಾಡಿದ್ರು ಅಂತ ಹೇಳಿ. ನಾನು ಇವತ್ತು ಹೇಳುತ್ತೇನೆ, ನಾವು ಮುಂದೊಂದು ದಿನ ಈ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಿದ್ರೆ ಮಾತ್ರ ಈ ಜಗತ್ತಿನಲ್ಲಿ ಮತ್ತೆ ನಾವು ಬದುಕುಳಿಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ? ನಮ್ಮೆಲ್ಲ ತಾಯಿಯಂದ್ರು ಎಲ್ಲ ಅಣ್ಣಂದ್ರು ಕಳೆದ 2 ತಿಂಗಳು ಬಾಂಗ್ಲಾದಲ್ಲಿ ನಡೆದಿರ್ತಕ್ಕಂಥ ದಂಗೆಯನ್ನು ನೀವೆಲ್ಲರೂ ಮಾಧ್ಯಮದಲ್ಲಿ ನೋಡಿದ್ದೀರಿ. ಅವತ್ತು ಸ್ವಾರ್ಥಕ್ಕೋಸ್ಕರ ಮುಸಲ್ಮಾನರಿಗೆ ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಅಂತ ಹೇಳಿ ವಿಭಜನೆ ಮಾಡಿ ಕೊಟ್ರಲ್ಲ ನಮ್ಮ ಹಿರಿಯರು. ಪ್ರಾಯಶಃ ಆವಾಗ ಒಂದು ಒಪ್ಪಂದ ಆಗಿದ್ದಿದ್ರೆ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಹಿಂದೂಗಳೆಲ್ಲ ಭಾರತಕ್ಕೆ ಬರಬೇಕು, ಭಾರತದಲ್ಲಿದ್ದಂತ ಎಲ್ಲ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅನ್ನುವಂತ ಒಪ್ಪಂದ ಆಗಿದ್ದಿದ್ರೆ ಇವತ್ತು ರಾಯಚೂರಿನಲ್ಲಿ ಅವರ ಸಂಖ್ಯೆ ಹೆಚ್ಚಾಗ್ಲಿಕ್ಕೆ ಇರ್ಲಿಲ್ಲ. ಈ ದೇಶದಲ್ಲಿ ನಮ್ಮ ಪರಿಸ್ಥಿತಿ ಈ ರೀತಿ ಇರ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಅಲ್ಲಿಯ ಹಿಂದೂಗಳು ಅಲ್ಲೇ ಉಳಿದ್ರು, ಇಲ್ಲೇ ಮುಸಲ್ಮಾನರು ಇಲ್ಲೇ ಉಳಿದ್ರು. ಇವತ್ತು ಪಾಕಿಸ್ತಾನದ ಹಿಂದೂಗಳ ಸಂಖ್ಯೆ ಯಾವ ಪರ್ಸೆಂಟೇಜ್ಗೆ ಬಂದಿದೆ, ಬಾಂಗ್ಲಾದಲ್ಲಿರ್ತಕ್ಕಂಥ ಹಿಂದೂಗಳ ಸ್ಥಿತಿ ಏನಿದೆ ಎನ್ನುವಂಥದ್ದು ನೀವೇ ಕಣ್ಣಾರೆ ಕಂಡಿದ್ದೀರಿ. ಇದು ನಾನು ಭಾಷಣ ಮಾಡಿ ಹೇಳಬೇಕಾದಂತ ವಿಷಯವೇ ಅಲ್ಲ. ಆದ್ರೆ ನೀವೊಂದು ಅರ್ಥ ಮಾಡಿಕೊಳ್ಬೇಕು, ಪಾಕಿಸ್ತಾನದಲ್ಲಿ ದಿನನಿತ್ಯ ಹಿಂದೂಗಳ ಮರಣ ಹೋಮ, ನಮ್ಮ ತಾಯಂದಿರ ಮೇಲೆ ಅತ್ಯಾಚಾರ, ದೌರ್ಜನ್ಯಗಳು ನಿರಂತರವಾಗಿ ನಡೀತಕ್ಕಂಥದ್ದನ್ನು ನೀವು ಪಾಕಿಸ್ತಾನದಲ್ಲಿ ನೋಡಿದ್ರೆ, ಇವತ್ತು ಬಾಂಗ್ಲಾದೇಶದಲ್ಲಿ ದಂಗೆಯ ಕಾರಣದಿಂದಾಗಿ ಅಲ್ಲಿದ್ದಂತಹ ಸುಮಾರು 1.5 ಕೋಟಿ ಹಿಂದೂಗಳ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರಗಳು ನಡೀತಲ್ಲ. ಮುಂದೆ ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕಾ? ನಾಳೆ ಇವತ್ತು ಯೋಚನೆ ಮಾಡಿ, ನನ್ನ ಹತ್ರ ಇವತ್ತು 1000 ಕೋಟಿ ದುಡ್ಡಿದೆ, ನನ್ನ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸಂಪತ್ತು ಮಾಡಿದ್ದೇನೆ, ನನ್ನ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಜೀವನ ಮಾಡತಕ್ಕಂಥ ಆರ್ಥಿಕ ಕ್ರೋಢೀಕರಣ ಮಾಡಿಟ್ಟಿದ್ದೇನೆ ಅನ್ನುವಂತ ಮಾತು ಅನೇಕ ಪೋಷಕರಲ್ಲಿ ಬರುವಂತದನ್ನು ನಾನು ನೋಡಿದ್ದೇನೆ. ಒಂದು ವಿಮರ್ಶೆ ಮಾಡಿಕೊಳ್ಳಿ ಪೋಷಕರೇ, ನಾಳೆ 25-50 ವರ್ಷದ ನಂತರ ನಿಮ್ಮ ಮಗ, ನಿಮ್ಮ ಮಗಳು ನೆಮ್ಮದಿಯಲ್ಲಿ ರಾಯಚೂರಿನಲ್ಲಿ ಜೀವನ ಮಾಡಬೇಕಾದ್ರೆ, ಅವರ ಮಕ್ಕಳು ಮುಂದೆ ರಾಯಚೂರಿನಲ್ಲಿ ಒಳ್ಳೆ ರೀತಿಯ ಜೀವನ ಮಾಡಬೇಕಾದ್ರೆ ನಮ್ಮ ಸಂಖ್ಯೆ ಎಷ್ಟಿರ್ತದೆ, ಮುಸಲ್ಮಾನರ ಸಂಖ್ಯೆ ಎಷ್ಟಾಗಿರ್ತದೆ? ಮುಸಲ್ಮಾನರು ರಾಯಚೂರಲ್ಲಿ ಬಹುಸಂಖ್ಯಾತರಾದ್ರೆ ನಮ್ಮ ಮನೆಯ ಹೆಣ್ಣು ಮಗಳು ದಾರಿಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಒಬ್ಬ ನಿಶ್ಚಿತೆಯಿಂದ ಶಾಂತಿಯುತವಾಗಿ ಈ ಸಮಾಜದಲ್ಲಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಪ್ರಶ್ನೆಯನ್ನು ನಾವು ಹಾಕೊಳ್ಬೇಕು. ಅವರು ನಾಳೆ ಸುಖದಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗದ ಸಂಪತ್ತಿ ಹಾಕಬೇಕು, ದುಡ್ಡು ಹಾಕಬೇಕು, ಆಸ್ತಿ ಹಾಕಬೇಕು. ನಾವು ಮಾಡಬೇಕಾದ್ದು ಒಂದೇ, ಮುಂದೆ 100 ವರ್ಷ ಆದ್ರೂ ರಾಯಚೂರಿನಲ್ಲಿ ನಾನು ಹಿಂದೂ ಎಂದು ಗರ್ವದಿಂದ ಹೇಳ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ರೆ 100 ವರ್ಷಗಳ ನಂತರವೂ ನಮ್ಮ ಮಕ್ಕಳು, ಮರಿಮಕ್ಕಳು ಸುಖವಾಗಿ ನೆಮ್ಮದಿಯಲ್ಲಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ.